ಅಪ್ಪಾಜಿ ಅಪ್ಪಾಜಿ ನಾನು ವೇದಾಂತ್ ಮಾತಾಡ್ತಾ ಇದ್ದೀನಿ. ವೇದಾಂತ್ ವೇದಾಂತ್ ಯಾರು? ಅಪ್ಪ ನಾನು ವೇದಾಂತ್. ಸಬ್ಕೆಪುರದಲ್ಲಿ ನನ್ನ ನೆತ್ತಿ ತಟ್ಟಿ ನೀವೇ ನಂಗೆ ನೀರು ಕುಡ್ಸಿದ್ರಲ್ಲ, ಮರ್ತ್ಬಿಟ್ರ? ನೀವು ನನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ನಾನು ವೇದಾಂತ್ ಮಾತಾಡ್ತಾ ಇದ್ದೀನಿ ಅಪ್ಪಾಜಿ. ನೋಡಿ, ನನ್ನನ್ನು ಬೇಕಾದಷ್ಟು ಜನ ಮೀಟ್ ಮಾಡ್ತಾರೆ. ನಿಮ್ಮ ಹತ್ರ ಬೇಕಾದಷ್ಟು ಟೈಮ್ ಇರ್ಬೋದು, ನನ್ನ ಹತ್ರ ಟೈಮ್ ಇಲ್ಲ. ವಿಷಯಕ್ಕೆ ಬನ್ನಿ. ಅಪ್ಪಾಜಿ, ನಾನು ನಿಮ್ಮನ್ನ ಭೇಟಿ ಮಾಡಬೇಕು. ನಿಮ್ಮ ಹತ್ರ ಸಾಕಷ್ಟು ಮಾತಾಡಬೇಕು. ಪ್ಲೀಸ್ ನನ್ನ ಮೀಟ್ ಮಾಡಿ ಅಪ್ಪಾಜಿ. ಯಾಕೆ ಅಪ್ಪಾಜಿ? ಯಾಕೆಂದ್ರೆ ನಾನು ಒಂದು ನಿಮಿಷ ನಿನ್ನ ಹೆಸರೇನಂದೆ? ಅಪ್ಪಾಜಿ, ನನ್ನ ಹೆಸರು ನಿಜಕ್ಕೂ ನಿಮಗೆ ನೆನಪಿಲ್ಲ. ನೋಡು, ನಿನ್ನ ಹೆಸರು ಏನು ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ನನಗಿಂತ ಚಿಕ್ಕವ್ರನ್ನ ಮಗು ಅಂತಾನೆ ಕರೆಯೋದು. ನೋಡಪ್ಪ ಮಗು, ಈಗ ನನ್ನ ಸದ್ಯಕ್ಕೆ ಅಗ್ನಿಯವ್ರ ಹತ್ರ ಇದ್ದೀನಿ. ನನ್ನ ಬೇಕು ಬೇಡಗಳನ್ನೆಲ್ಲ ಪಾಪ ಅವರೇ ನೋಡ್ಕೋತಾ ಇದ್ದಾರೆ. ನಿಂದು ಏನೇ ವಿಷಯ ಇದ್ರೂ ಅವ್ರ ಹತ್ರನೇ ಮಾತಾಡು. ಒಂದು ನಿಮಿಷ, ನಾನು ಅವ್ರಿಗೆ ಫೋನ್ ಕೊಡ್ತೇನೆ. ಅಪ್ಪಾಜಿ ಅಪ್ಪಾಜಿ ನನ್ನ हेलो मिस्टर वेदांत वशिष्ठा. ಸಾರಿ ಅದಕ್ಕೆ ನೀವು ಈ ವಿಷಯನ ಫೋನ್ ಮಾಡಿ ಹೇಳ್ದಾಗಿಂದ ನಂಬೋದಕ್ಕೆ ಆಗಲಿಲ್ಲ. ವಿಕ್ಕಿ ಬಾವ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅವ್ರ ನಗು ಮುಖ, ಅವ್ರ ತಮಾಷೆ ಎಲ್ಲ ಕಣ್ಣಲ್ಲಿ ಕಟ್ಟಂಗಿದೆ. ಏನೇ ಆದ್ರೂ ನಾನ್ ಜೊತೆಗಿರ್ತೀನಿ ಚೋಟ ನದ್ನಿ ಅಂತ ಹೇಳೋರು. ಈಗ ಯಾರು ಚೋಟ ನದ್ನಿ ಅಂತ ಕರೀತಾರೆ? ಅದಕ್ಕೆ ಆರ್ತಿ ಅಕ್ಕ ನೋಡ್ಕೊಂಡ್ ಬರಕ್ ಹೋಗಿದ್ವಿ. ಅವಳು ನೋಡೋದಕ್ಕೆ ಆಗಿಲ್ಲ. ಅದಕ್ಕೆ ಅವಳು ಹೇಗದನ್ನ ಸಹಿಸ್ಕೊಂಡಿದ್ದಾಳೋ. ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ. ಹೇಗದ್ಕೆ ಇದೆಲ್ಲ ಆಯ್ತು? ವಿಕ್ಕಿ ಬಾವಂಗೆ ಯಾಕೆ ಹೀಗಾಯ್ತು? ಇದೆಲ್ಲ ನಂಬೋದಕ್ಕೆ ಆಗ್ತಿಲ್ವಲ್ಲ ಅದಕ್ಕೆ. ವಿಕ್ಕಿ ಬಾವ ದುಬೈಗೆ ತಾನೇ ಹೋಗಿದ್ದು. ಅದಿತಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಾವು ವಾಸ್ತವನ ಅರ್ಥ ಮಾಡ್ಕೊಂಡು ಬದುಕಬೇಕು. ಈಗ ನೀನು ಅಳ್ತಾ ಕೂತ್ರೆ ಆದ್ಯನ ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ವಿಕ್ಕಿ ಇಲ್ಲ ಅನ್ನೋ ವಿಷಯ ಗೊತ್ತಾದಾಗಿಂದ ಅಳ್ತಾನೆ ಇದ್ದಾಳೆ. ನನಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿದೆ. ನಾವೀಗ ವಿಕ್ಕಿ ಇಲ್ಲ ಅನ್ನೋ ಸತ್ಯನ ಅರ್ಥ ಮಾಡಿಕೊಂಡು ಧೈರ್ಯ ತಗೊಂಡು ಮುಂದೆ ಹೋಗ್ಬೋದು. ಅಳ್ತಾ ಕೂತ್ರೆ ಹೋಗಿರೋ ವಿಕ್ಕಿ ವಾಪಸ್ ಬರಲ್ಲ. ಸಾರಿ ಅದಕ್ಕೆ. ಅದು ಪರವಾಗಿಲ್ಲ. ನೀನು ಮತ್ತೆ ಧ್ರುವ ಬಂದಂಗೆ ನಿಖಿಲನು ಬರಬಾರ್ದ ಅಂತ ತುಂಬಾ ಅನಿಸ್ತಾ ಇದೆ. ಕೆಲವೊಂದ್ಸಲ ಅವನೇ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ದಂಗೆ, ನನಗೆ ಕಾಟ ಕೊಟ್ಟಂಗೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ದಂಗೆ, ನನ್ನ ಚಾಮುಂಡಿ ಚಾಮುಂಡಿ ಅನ್ಕೊಂಡು ಇಡೀ ಮನೆ ಓಡಾಡ್ದಂಗೆ ಈ ಥರ ಎಲ್ಲ ಕನಸು ಬೀಳ್ತಾ ಇರುತ್ತೆ. ಆದರೆ
ಕನಸಿಂದ ಎಚ್ಚರಿಕೆ ಆಗ್ತಿದ್ದಂಗೆನೆ ಗೊತ್ತಾಗತ್ತೆ ಇದ್ಯಾವುದು ಸತ್ಯ ಅಲ್ಲ ಅಂತ. ಕನಸೆ ನಿಜ ಆಗ್ಬಿಡ್ಬಾರ್ದ, ನಾವು ಒಂದ್ಸಲ ವಾಪಸ್ ಬರ್ಬಾರ್ದ ಅಂತ ತುಂಬಾ ಅನ್ಸತ್ತೆ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಆದಿತಿ, ಸಮಾಧಾನ ಮಾಡ್ಕೊಳ್ಳೇಬೇಕು. ಕನಸು ಯಾವತ್ತು ಆ ಟೈಮಿಗಷ್ಟೇ ಚಂದ, ಅದು ಯಾವತ್ತು ವಾಸ್ತವ ಆಗಲ್ಲ ಅಲ್ವಾ. ಲೈಫಲ್ಲಿ ಏನೇ ಬಂದ್ರೂ ಅದನ್ನು ಸ್ವೀಕರಿಸ್ಕೊಂಡು ಲೈಫ್ ಹ್ಯಾಸ್ ಟು ಮೂವ್ ಆನ್. ಸರಿ, ಜೂನಿಯರ್ ವಿಕೆಂಡ್ನ ನೋಡ್ದ? ನೋಡಿದ್ವಿ. ಅದಕ್ಕೆ ಜೂನಿಯರ್ ವಿಕ್ಕಿ ಭಾವನೆ. ಸರಿ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ? ಫ್ರೆಶನ್ ಅಪ್ ಆಗಿ. ಇಲ್ಲ 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 ಮಗು ಕೊಡಿ, ನಾನು ಸಮಾಧಾನ ಮಾಡ್ತೀನಿ. ರೀ ಕಾಂತ ಅವ್ರೆ, ಮಗು ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ನೀವು ಸುಮ್ಮನಿರಿ. ಮೇಡಮ್, ನೀವು ನನ್ನ ಏನ್ ಅನ್ಕೊಂಡಿದ್ದೀರಾ? ನನ್ಗೇನಾದ್ರೂ ಈ ಕಂಪನಿಲಿ ಕೆಲಸ ಸಿಕ್ಕಿಲ್ಲ ಅಂದಿದ್ರೆ ನಾನು ಕಾಂತ ಅಂಡ್ ಕಾಂತ ಪ್ಲೇ ಸ್ಕೂಲ್ ಅಂತ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆಡೋ ಮಕ್ಕಳನ್ನ ಸಮಾಧಾನ ಮಾಡೋದ್ರಲ್ಲಿ ಏನಾದ್ರೂ ನೋಬೆಲ್ ಪ್ರೈಸ್ ಅನ್ನೋದು ಇದ್ದಿದ್ರೆ ನನಗೆ ಸಿಕ್ತಿತ್ತು. ನಮ್ಮ ಏರಿಯಾದಲ್ಲಿ ಯಾವುದೇ ಮಗು ಹತ್ರ ಅವ್ರಮ್ಮ ಫಸ್ಟ್ ಹುಡ್ಕೊಂಡ್ ಬರೋದು ನನ್ನೇ. ಕೊಡಿ ಮೇಡಮ್, ನಾನು ಸಮಾಧಾನ ಮಾಡ್ತೀನಿ. ಮಗು ಮಲ್ಕೊಂಡಾಗ ಜಾಸ್ತಿ ಸದ್ದು ಮಾಡಬಾರ್ದು. ಸರಿ, ಕಾಫಿ ಕುಡ್ಕೊಂಡು ಹೋಗಿ ಆಯ್ತಾ? ಒಂದು ನಿಮಿಷ ಇರಿ, ಅಮ್ಮ ಬೇರೆ ಮನೇಲಿಲ್ಲ, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊತ್ತವರೆಗೂ ಮಗು ಹುಷಾರು. ಚಿಕ್ಕ ಬಾಸ್, ಚಿಕ್ಕ ಬಾಸ್, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅವಾಗ್ಲೇ ಏನೋ ದೊಡ್ಡದಾಗಿ ಬಿಲ್ಡಪ್ ತಗೊಂಡ್ಬಿಟ್ಟೆ, ಆದ್ರೆ ನೀವ್ ಹತ್ರ ಹೇಗ್ ಸಮಾಧಾನ ಮಾಡೋದು ಅಂತ ಕೂಡ ನನಗೆ ಗೊತ್ತಿಲ್ಲ. ದಯವಿಟ್ಟು ಚಿಕ್ಕ ಬಾಸ್ ಅಳಬೇಡಿ. ನೀವು ಹೇಗೆ ಅವಾಗ್ಲಿಂದ ಮಲ್ಕೊಂಡಿದ್ರೋ ಹಾಗೆ ಮಲ್ಕೊಳ್ಳಿ. ಏನ್ ಚಿಕ್ಕ ಬಾಸ್, ಈ ಮರೆಯವರು ಯಾರು ನನ್ನ ಮಾತು ಕೇಳೋದೇ ಇಲ್ಲ ಅಂತೀರಾ? ನೀವು ಹಂಗೆ ಆಡ್ತಾ ಇದ್ದೀರಾ ನೋಡಿ. ನೀವು ಇವಾಗ ಅಳದ್ ನಿಲ್ಸಿಲ್ಲ ಅಂದ್ರೆ ನಾನು ಹತ್ಬಿಡ್ತೀನಿ ಅಷ್ಟೇ. ನಿಲ್ಸಿ, ಇಲ್ಲ ನಾನು ಹತ್ಬಿಡ್ತೀನಿ. ಚಿಕ್ಕ ಬಾಸ್, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಅಲ್ಬೇಡಿ. ಅಲ್ಲಿ ನೋಡಿ, ಕೋತಿ ಮರಿ. ಅಯ್ಯೋ, ಎಲ್ಲಿ ಕೋತಿ ಮರಿನೇ ಕಾಣಿಸ್ತಾ ಇಲ್ವಲ್ಲ. ಪರವಾಗಿಲ್ಲ, ನನ್ ಮುಖನ ನೋಡಿ. ಒಂದ್ ಸೈಡಿಂದ ನಾನು ನೋಡಕ್ಕೆ ಒಂಥರ ಕೋತಿ ತರನೇ ಇದ್ದೀನಿ. ಅಳದೆ ನಿಲ್ಲಿಸ್ತಾ ಇಲ್ಲ. ಚಿಕ್ಕ ಬಾಸ್, ದಯವಿಟ್ಟು ಅಲ್ಬೇಡಿ ಪ್ಲೀಸ್. ಚೋಟ ಬಾಸ್, ಅಳ್ಬೇಡಿ, ಸ್ವಲ್ಪ ಹೊತ್ತು ಇದ್ಬಿಡಿ. ಆರ್ತಿ ಮೇಡಮ್ ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಒಂಚೂರು ಸಮಾಧಾನ ಮಾಡ್ಕೊಳ್ಳಿ ಚೋಟ ಬಾಸ್. ನೀವು ನೋಡಿದ್ರೆ 2023 ಮಗು, ನಿಮ್ಗೆ ಹೀಗೆಲ್ಲ ಸಮಾಧಾನ ಮಾಡಿದ್ರೆ ಆಗಲ್ಲ. ಏನ್ ಮಾಡೋದು? ಯಾಕೋ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಕೊಂದಿದ್ದು ನಾನೇ ಅಂತ ಈ ವೈದೇಹಿ ಹತ್ರ ಹೇಳಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅದನ್ನ ಕೇಳಿಸ್ಕೊಂಡು ತೆಪ್ಪಗೊಂದ್ ಕಡೆ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅನ್ಕೊಂಡಿದ್ದೆ.
ಆದ್ರೆ ಯಾಕೋ ನನಗೆ ಉಲ್ಟಾ ಹೊಡಿತಾ ಇದೆ. ಇಲ್ಲ, ಅವತ್ತವಳು ನನ್ನ ರೂಮ್ವರೆಗೂ ಬಂದು ನನ್ ಮೇಲೆ ಕೈ ಎತ್ತಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ಎಚ್ಚೆತ್ಕೋಬೇಕಾಗಿತ್ತು. ಹುಚ್ಚುಚ್ಚಾಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾಳೆ. ಅಕಸ್ಮಾತ್ ಆಗಿದ್ದಾಗ್ಲಿ ಅಂತ ಅವಳು ಏನಾದ್ರೂ ವೇದಾಂತ್ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ಬಿಟ್ರೆ ಮುಗೀತು ನನ್ನ ಕತೆ. ಅವತ್ತು ಆ ಅಗ್ನಿನ ಮೀಟ್ ಮಾಡಿದ ವಿಡಿಯೋ ನೋಡೇ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದ ನನ್ನ ಮೇಲೆ. ಇನ್ನು ವಿಕ್ಕಿ ಸಾವ್ಗೆ ನಾನ್ ಕಾರಣ ಅಂತ ಗೊತ್ತಾದ್ರೆ ಈತ ನನ್ನನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಕೊಂಡ ಸಾಮ್ರಾಜ್ಯ ಎಲ್ಲ ಒಂದೇ ಕ್ಷಣದಲ್ಲಿ ಧೂಳೆ ಪಟ ಆಗ್ಬಿಡುತ್ತೆ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕು. ಹಲೋ, ಅಗ್ನಿ ಮಾತಾಡು. ಅಗ್ನಿದಲ್ಲಿ ಮಾತಾಡೋದು ಕೇಳಿಸ್ತಿದೆ ತಾನೆ? ಮಾತಾಡು. ವೇದಾಂತ್, ಕೂಲ್ ಕೂಲ್ ಕೂಲ್. ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದೀಯಾ? ಅಗ್ನಿ ನೋಡು, ನಮ್ಮ ತಂದೆನ ಮೀಟ್ ಮಾಡೋದಕ್ಕೆ ಇದು ಒಂದು ಚಾನ್ಸ್ ಕೊಡು. ವೇದಾಂತ್ ವೇದಾಂತ್ ವೇದಾಂತ್, ನಿನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಆಯ್ತು, ನನ್ಗೆ ಟಾರ್ಚರ್ ಕೊಡುವಾಗ ಎನರ್ಜಿ ಅದೆಲ್ಲಿ ವೇದಾಂತ್ ಕಾಣಿಸ್ತಾ ಇಲ್ವಲ್ಲ? ಈಗ ಚಿಕ್ಕ ಮಗು ತರ ನನ್ಗೆ ಅಪ್ಪ ಬೇಕು ಅಂತ ಬೇಡ್ಕೊಂತ ಇದೆಯಲ್ಲ. ನೋಡೋಗ್ನಿ, ಸ್ಕೋರ್ಸ್ ಸೆಟ್ಲ್ ಆಗ್ಬೇಕಾಗಿರೋದು ನನ್ನ ನಿನ್ನ ಮಧ್ಯೆ, ಎನಿಮಿಟಿ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಅನಾವಶ್ಯಕವಾಗಿ ನಮ್ಮ ತಂದೆನ ಅದರಲ್ಲಿ ಇನ್ವಾಲ್ವ್ ಮಾಡಬೇಡ. ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ನಾನ್ ನಿನ್ ತಂದೆನ ಏನೂ ಮಾಡಲಿಲ್ಲ. ಸರಿ, ಹಾಗಾದ್ರೆ ನಾನು ನಮ್ಮ ತಂದೆ ಹತ್ರ ಮಾತಾಡಬೇಕು. ಅರೇಂಜ್ ಮಾಡು. ಸರಿ, ನಿನ್ನೆ ಬಂದಿದೆ ಅಲ್ಲ ಜಾಗ ಅಲ್ಲ, ಅಲ್ಲಿ ಬಾ. ನಿನ್ ತಂದೆ ಅಲ್ಲೇ ಸಿಗ್ತಾರೆ. ಓಕೆ, ಬಾಯ್. ಕೂತ್ಕೊಳ್ಳಿ ಮಿಸ್ಟರ್ ವೇದಾಂತ್. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೋಪ ಕಮ್ಮಿ ಆಗಿದೆ ವೇದಾಂತ್. ಆ ದಿನ ನೀನ್ ಏನ್ ತಪ್ಪು ಮಾಡಿದೆ ಗೊತ್ತಾ ವೇದಾಂತ್? ನನ್ನನ್ನ ಜೀವ ಸಹಿತ ಬಿಟ್ಟಿದ್ದು. ಹಾಗೆ ನನ್ನ ಮಾತುಗಳನ್ನ ಕೇಳೋದಕ್ಕೆ ಬಂದೆ. ನನ್ನ ತಂದೆ ಹೇಳಿ ಕರ್ಸೋರು. ನಿನ್ ತಂದೆ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ವೇದಾಂತ್. ನನ್ಗೇನಾದ್ರೂ ಸಿಟ್ಟು ಬಂದ್ರೆ ನಿನ್ ತಂದೆ ಅಗ್ನಿ ಅಗ್ನಿ ಅಲ್ಲ, ಅಗ್ನಿ ಅವರೇ. ವಿತ್ ರೆಸ್ಪೆಕ್ಟ್. ನಾನು ನಮ್ಮ ತಂದೆ ನೋಡ್ಬೇಕು, ಅವ್ರ ಜೊತೆ ಮಾತಾಡಬೇಕು. ಅವಕಾಶ ಮಾಡಿಕೊಡಿ. ನಮ್ಮ ಕಡೆ ಏನಾದರೂ ಕೆಲಸ ಆಗಬೇಕಿದ್ರೆ ಪ್ಲೀಸ್ ಅಂತ ಹೇಳ್ತಾರೆ.
ನೀನು ಅದನ್ನ ಕೇಳಲೇ ಇಲ್ಲ. ಎಲ್ಲಿ ಒಂದ್ಸತಿ ಹೇಳು ನೋಡೋಣ. ದೇವ್ರೆ ಪ್ಲೀಸ್ ನನ್ನ ತಂದೆ ಕರೆಸಿ. ಇದು ರಿಕ್ವೆಸ್ಟ್ ಮಾಡೋ ರೀತಿ ಅಂದ್ರೆ. ರಾಯ್ರೆ 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 ಅಪ್ಪ ಪ್ಲೀಸ್ ಬನ್ನಿ ಅಪ್ಪ, ಮನೆಗೆ ಹೋಗೋಣ ಪ್ಲೀಸ್ ಬನ್ನಿ ಅಪ್ಪ. ಮಾತಾಡಿ ರಾಯ್ರೆ. ನಾನು ನಿಮ್ಮ ಫ್ರೀಡಮ್ ಯಾಕೆ ಕಿತ್ಕೊಳ್ಳಿ? ಅಪ್ಪಾಜಿ ಏನ್ ಮಾತಾಡ್ತಿದ್ದೀರಾ ನೀವು? ಇದು ಯಾವ ಥರದ ಕಂಡೀಷನ್? ನನಗೆ ಜಾಸ್ತಿ ಮಾತಾಡಕ್ಕೆ ಇಷ್ಟ ಇಲ್ಲ. ಆ ವೈಜಯಂತಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಕ್ ಆಗುತ್ತಾ ಇಲ್ವಾ ಅದನ್ನ ಹೇಳಿ. ಅಪ್ಪಾಜಿ ಅವ್ರು ತುಂಬಾ ಒಳ್ಳೆಯವ್ರು ಅಪ್ಪಾಜಿ. ಅವರಿಗೆ ಊರಲ್ಲಿ ನಾವು ಬಿಟ್ರೆ ಇನ್ಯಾರೂ ಇಲ್ಲ. ಮಕ್ಕಳು ಕೂಡ ಅವ್ರನ್ನ ಹೊರಗೆ ಕಳಿಸಿದ್ದಾರೆ. ಅದು ಅಲ್ಲದೆ ಅವ್ರಿಲ್ಲ ಅಂದ್ರೆ ಅಜ್ಜಿಗೆ ಕೈಕಾಲೇ ಆಡೋದಿಲ್ಲ. ನನ್ನನ್ನು ಕೂಡ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ಲೀಸ್ ಅಪ್ಪಾಜಿ, ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ, ನಾನು ಈ ಮಾತು ಕೇಳ್ತೀನಿ. ನಾನು ಮೊದಲು ಹೇಳಿದೆ ಚೆನ್ನಾಗಿ ಯೋಚನೆ ಮಾಡಿ ಕಮಿಟ್ ಆಗು ಅಂತ. ನನ್ನ ಕಂಡೀಷನ್ ಏನೇ ಇದ್ರೂ ಅದಕ್ಕೆ ಒಪ್ಕೋತೀನಿ ಅಂತ ಅಂದೆ ತಾನೆ. ಈಗ ಯಾಕೆ ಹಿಂದೆ ಸರಿತಾ ಇದೆಯಾ? ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ, ನಮ್ಮ ನೋಡು, ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಬೇರೆ ಯಾವ ವಿಷಯ ಇಲ್ಲ. ಆ ವೈಜಯಂತಿ ಅವ್ರನ್ನ ಹೊರಗೆ ಹಾಕ್ತೀಯಾ ಇಲ್ವಾ? ಅಪ್ಪಾಜಿ ನನಗೆ ಟೈಮ್ ಬೇಕು. ಚೆನ್ನಾಗಿ ಯೋಚನೆ ಮಾಡ್ಕೊಂಬ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದ್ರೇನೆ ನಾನು ನಿಮ್ಮ ಮನೆಗೆ ಬರೋದು. ಜೀವನ ಅನ್ನೋ ಪಯಣದಲ್ಲಿ ಆದ್ಯತೆಗಳನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ನಿನ್ನ ಮೊದಲ ಪ್ರಾಶಸ್ತ್ಯ ಯಾರಿಗೆ? ನನಗ ಅಥವಾ ವೈಜಯಂತಿಗ? ನೀನೇ ಡಿಸೈಡ್ ಮಾಡಿ ಹೇಳು. ಉಸಿರು ಕಟ್ಟಾಗ್ತಿದ್ಯಾ ವೇದ? ನನಗೆ ಯಾವತ್ತು ಇದೇ ಥರ ಆಗಿತ್ತು. ನಾನು ನೆಮ್ಮದಿ ಹಾಳು ಮಾಡಿದೆ ಅಲ್ವಾ ನೀನು? ಇವಾಗ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ವೈಜಯಂತಿನ ಮನೆಯಿಂದ ಆಚೆ ಕಳಿಸ್ಬೇಕು, ಇಲ್ಲ ನಿಮ್ಮಪ್ಪ ಮುಖ ನೀನು ನೋಡೋಕ್ಕೆ ಆಗಲ್ಲ. ನೋಡು, choice is yours. ಟೈಮ್ ವೇಸ್ಟ್ ಮಾಡಬೇಡ, ಹೊರಡು. ಈಗ ನೀವು ಇಲ್ಲಿ ಬಂದಿರೋದು ನಿಮ್ಮ ಮಗನ ಮನೆಗೆ ಅಂತಾನೆ ಅನ್ಕೊಂಡು. ಇಲ್ಲಿ ನೀವು ತುಂಬಾನೇ ಸೇಫ್ ಆಗಿರ್ತೀರಮ್ಮ. ಮನೆಗೆ ಹೋಗೋಣ ಪ್ಲೀಸ್ ಬನ್ನಿಪ್ಪ. ನಂದೊಂದು ಕಂಡೀಷನ್ ಇದೆ. ನಿಮ್ ಕಂಡೀಷನ್ ಏನಿದ್ರು ನಾನು ಓಕೆ. ಹೇಳಿ ಅಪ್ಪಾಜಿ. ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಆ ವೈಜಯಂತಿ ಅವ್ರನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ನಿನ್ನ ಮೊದಲ ಪ್ರಾಶಸ್ತ್ಯ ಯಾರಿಗೆ?
ನನಗ ಅಥವಾ ಹವಾಯಿ ಜಯಂತಿ ನೀನೇ ಡಿಸೈಡ್ ಮಾಡಿ ಹೇಳು. ಪರಿಸ್ಥಿತಿ ಒಂದು ಕಡೆ ಹೆತ್ತು ತಂದೆ, ಇನ್ನೊಂದು ಕಡೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ವೈಜಯಂತಿ ಅಮ್ಮ. ಇದ್ರ ಮಧ್ಯೆ ಒಬ್ರನ್ನ ಚೂಸ್ ಮಾಡ್ಕೊಂಡ್ರೆ ಹೇಗ್ ಸಾಧ್ಯ? ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಇಲ್ಲ, ನಾನಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಬೇಕು. ಆದ್ರೆ ಯಾರನ್ನು ಚೂಸ್ ಮಾಡ್ಕೊಳ್ಳಿ? ನಿಜ ಹೇಳು, ಏನು ಕೋಪ ಮಾಡ್ಕೊಂಡೆ? ಏನಾಯ್ತು? ಸುಹಾಸಿನಿ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಧ್ರುವ, ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಡಾಕ್ಟರ್ ಏನ್ ಹೇಳಿದಾರೆ ಹೇಳು? ನೀನ್ ಎಷ್ಟು ನೆಮ್ಮದಿಯಾಗಿರ್ತೀಯೋ ಅಷ್ಟು ಬೇಗ ಹುಷಾರಾಗ್ತೀಯ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೂ ಮತ್ತೆ ಕೋಪ ಮಾಡ್ಕೊಳ್ತೀಯಲ್ಲ ಧ್ರುವ. ಪ್ಲೀಸ್ ಧ್ರುವ, ಕೋಪದಿಂದ ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನನಗೆ ಆರ್ತಿ ಅಕ್ಕನ ಪರಿಸ್ಥಿತಿನೇ ನೋಡಕ್ಕಾಗ್ತಿಲ್ಲ. ವಿಕ್ಕಿ ಭಾವನ ಕಳ್ಕೊಂಡು ನೋಡು, ನನಗೆ ಮಾತಾಡೋದಕ್ಕಾಗ್ತಿಲ್ಲ. ಪ್ಲೀಸ್ ಧ್ರುವ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಪ್ಲೀಸ್. ಪ್ಲೀಸ್ ಧ್ರುವ, ಅರ್ಥ ಮಾಡ್ಕೋ. ಸ್ಟೂಡೆಂಟ್, ನಾವಿವತ್ತು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸರಿಯಾಗಿ ಪಾಠ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಿಲ್ಲ ಅಂದ್ರೆ ಒದೆ ಬೀಳುತ್ತೆ. ಕೊಳ್ಳಿದ್ದೆವ್ವ. ಚೆನ್ನಾಗಿದೆ ಗಂಡ ಹೆಂಡತಿ ಆಟ. ಅದಕ್ಕೆ ಸುಮ್ಮನೆ ರೇಗಿಸ್ಬೇಡಿ. ನೀವು ಕೂತ್ಕೊಳ್ಳಿ, ನಿಮ್ಗೂ ಹೇಳ್ಕೊಡ್ತೇನೆ. ಬೇಡಮ್ಮ, ನಾನೆಲ್ಲ ಕಲ್ತ್ಕೊಂಡೇ ಬಂದಿದ್ದೀನಿ. ಹೌದು ಧ್ರುವ, ನಿಂದೆಲ್ಲ ಓದಾಗಿದೆ ಅಲ್ಲ, ಇವಾಗೇನು ಮತ್ತೆ ಓದ್ತಾ ಇದೆಯಾ? ಓ, ಇವಳ ಮದ್ವೆ ಆದ್ಮೇಲೆ ಎಲ್ಲ ಮರ್ತೋಗ್ಬಿಟ್ಟ? ಹೌದು, ಅದಕ್ಕೆ ನನ್ನ ಮದ್ವೆ ಆದಾಗಿಂದ ಧ್ರುವಂಗೆ ನಂದೇ ನೆನಪು ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಒಂದ್ಸತಿ ರಿವಿಷನ್ ಕೊಡ್ತಾ ಇದ್ದೆ. ಅದು ಸರಿ ಅದಿತಿ, ನಿನ್ಗೆ ಟೀಚಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ? ಹೌದು, ಅದಕ್ಕೆ ನಂಗೆ ತುಂಬಾ ಇಷ್ಟ. ಆದ್ರೆ ಎಲ್ಲೂ ಟ್ರೈ ಮಾಡಿಲ್ಲ. ಇವತ್ತು ಕೂತು ಕೂತು ಬೋರ್ ಆಗ್ತಿತ್ತಾ, ಅದಕ್ಕೆ ಧ್ರುವಂಗ್ ಕೂರ್ಸಿ ನಾನೆಂದ್ರು ಪಾಠ ಮಾಡೋಣ ಅಂತ ಹೇಳಿ ಪಾಠ ಮಾಡ್ತಿದ್ದೆ. ನಂಗೂ ಟ್ರೈನಿಂಗ್ ಆದಂಗ ಆಗುತ್ತಲ್ವಾ? ಏನಾದ್ರೂ ಟೀಚಿಂಗ್ ಜಾಬ್ ಇದ್ರೆ ಹೋಗ್ತೀಯ ಅದಿತಿ? ಧ್ರುವ, ಏನು ಹೋಗ್ಲಾ? ಪರ್ಮಿಷನ್ ಕೊಡ್ತೀಯಾ? ಕೊಳ್ಳಿದೆವ್ವ. ಅದಕ್ಕೆ ಎಲ್ಲಾದ್ರೂ ಟೀಚರ್ ಜಾಬ್ ಇದೆಯಾ? ಹಾ ಇದೆ. ನನ್ನ ಫ್ರೆಂಡ್ ಒಬ್ಳು ಸ್ಕೂಲ್ ನಡೆಸ್ತಾ ಇದ್ದಾಳೆ. ಅವಳ ಸ್ಕೂಲಿಗೆ ಏನಾದ್ರು ಬೇಕಾ ಅಂತ ಕೇಳಿ ನೋಡ್ತೀನಿ. ಇದ್ರೆ ನಿಂಗೆ ಹೇಳ್ತೀನಿ, ಓಕೆನಾ? ಅದಕ್ಕೆ ನಾನು ಖಂಡಿತ ಹೋಗ್ತೀನಿ. ಹೇಳಿ ಅದಕ್ಕೆ. ಸರಿ, ಹಾಗೆ ಅವನ ಹತ್ರ ಒಂದ್ಸತಿ ಮಾತಾಡ್ತೀನಿ. ಥ್ಯಾಂಕ್ಸ್ ಅದಕ್ಕೆ. ಮುಂದುವರ್ಸ್ಕೊಳ್ಳಿ. ಪಾಠ ಕಂಟಿನ್ಯೂ ಮಾಡೋಣವಾ? ಏನ್ ಚಾಪ್ಟರ್ ಮಾಡ್ತಿದ್ದೆ ಹೇಳು? ಏನು ನೆನ್ಪಿಟ್ಕೊಳ್ಳಲ್ಲ, ಎಲ್ಲ ಮರ್ತೋಗ್ತೀಯ.
ಹಾ ಏನ್ ಚಾಪ್ಟರ್ ಅದು ನಾನೇ ಮರ್ತೋದೆ ತುಂಬಾ ಮಾತಾಡ್ತಿದ್ದೆ ನೋಡು ಅದಕ್ಕೆ ಮರ್ತೋದೆ ಕೆಮಿಕಲ್ ರಿಯಾಕ್ಷನ್ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು. ಹೇಳಿ ವೇದಾಂತ್ ಅವರೇ. ಅದು ನೀವು ನಾಳೆ ವೇದಾಂತ್ ಅವರೇ ನಿಮ್ಗೆ ಯಾವುದೋ ವಿಷಯ ಕಾಡ್ತಾ ಇದೆ ಏನಂತ ಮುಕ್ತವಾಗಿ ಹೇಳಿ. ಅಮ್ಮ, ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಏನ್ ಬೇಕು ಹೇಳಿ, ನಾನು ಮಾಡ್ತೀನಿ. ಮಕ್ಳಿಗೆ ಮಾಡಿದೆ ಇನ್ಯಾರು ಮಾಡ್ತಾರೆ ಹೇಳಿ? ಅಮ್ಮ, ಅದು ನನಗೋಸ್ಕರ ಅಮ್ಮ, ನೀವು ನನಗೆ ಲಾಲಿ ಹಾಡ್ತೀರಾ? ಮನ್ಸು ಕೆಟ್ಟಿದೆ ಅಮ್ಮ. ತುಂಬಾ ಗೊಂದಲ, ಭಯ, ಏನಾಗುತ್ತೋ ಅನ್ನೋ ಆತಂಕ, ಮಿಕ್ಸ್ಡ್ ಎಮೋಷನ್ಸ್, ತುಂಬಾ ಹಿಂಸೆ ಆಗ್ತದೆ. ನಿಮ್ ಜೋಗಳ ಕೇಳಿದ್ರೆ ನೆಮ್ಮದಿ ಅನ್ಸುತ್ತೆ. ದಯವಿಟ್ಟು ಹಾಡ್ತೀರಾ? ಖಂಡಿತ ಹಾಡ್ತೀನಿ. ಮನೆಗೆ ಹೋಗೋಣ ಪ್ಲೀಸ್, ಬನ್ನಿಪ್ಪ. ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಆ ವೈಜಯಂತಿ ಅವ್ರನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ವೇದಾಂತ್ ಬಾ ಅಮ್ಮನ ಮನೆಗೆ ಹೋಗಿ ಬರೋಣ. ನೀನು ಹೋಗ್ಬಾ. ಬಾ ವೇದಾಂತ್ ಹೋಗಿ ಬರೋಣ. ಇವತ್ತು ರಕ್ಷಾ ಬಂಧನ್ ಬೇರೆ. ನಾನು ಅಂಜುಗೆ ಅಕ್ಕಂಗೆ ರಾಖಿ ಕಟ್ಬೇಕು. ಹಾಗೆ ನಮ್ಮ ಜೂನಿಯರ್ ಕ್ರೈಮ್ ಪಾರ್ಟ್ನರ್ ಇದ್ದಾರಲ್ಲ ಅವನು ನೋಡ್ಕೊಂಡ್ ಬರೋಣ. ನೀನು ಹೋಗ್ಬಾ. ನಾನು ಸಂಜೆ ಹೋಗ್ತೀನಿಲ್ಲ, ನಾಳೆ ಹೋಗ್ತೀನಿ. ಯಾಕೆ ವೇದಾಂತ್ ಬೇಜಾರಲ್ಲಿದ್ಯಾ? ಏನಾಯ್ತು? ನಥಿಂಗ್ ಅಮೂಲ್ಯ, ಜಸ್ಟ್ ಇಗ್ನೋರ್. ಇಲ್ಲ ವೇದಾಂತ್, ನೀನೇನೋ ತುಂಬಾ ಯೋಚನೆ ಮಾಡ್ತಿದ್ಯಾ. ಯಾವ್ದ್ರ ಬಗ್ಗೆ? ಏನ್ ಹೇಳು ವೇದಾಂತ್. ಏನೂ ಇಲ್ಲ ಬಿಡು. ವೇದಾಂತ್, ನಮ್ಮ ಸಮಸ್ಯೆಗಳು ತುಂಬಾ ಈಸಿಯಾಗಿರುತ್ತೆ. ನಾವೇ ಯೋಚನೆ ಮಾಡಿ ಮಾಡಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಆ ಥರ ಕಾಂಪ್ಲಿಕೇಟ್ ಮಾಡ್ಕೋಬೇಡ. ಒಂದ್ಸತಿ ಕೂಲಾಗಿ ಯೋಚನೆ ಮಾಡು, ಎಲ್ಲ ಈಸಿ ಆಗುತ್ತೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಹಂಗೆ ಜನರಲ್ ಆಗಿ ಹೇಳ್ದೆ ಅಷ್ಟೆ. ಸರಿ ಆಯ್ತು, ನನಗೆ ಟೈಮ್ ಆಗ್ತದೆ. ಅಮ್ಮನ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ. ಬಾಯ್. ನೀವು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರ. ಈಗ ನಾನು ಈ ದುಡ್ಡು ತಗೊಂಡ್ರೆ ನಿಮ್ ಪ್ರೀತಿಗೆ ಅವಮಾನ ಮಾಡ್ದಾಗತ್ತೆ. ಬೇಡ ನಂಗೆ ದುಡ್ಡು. ನಾನು ಇಲ್ಲಿಂದ ಹೋಗ್ತೀನಿ. ಆದ್ರೆ ಇದು ಯಾವತ್ತಿದ್ರು ನನ್ನ ಮನೆನೇ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರ ಕಡೆ ಬದುಕೋದಕ್ಕೆ ತುಂಬಾ ದುಡ್ಬೇಕು. ಪ್ಲೀಸ್ ಇಟ್ಕೊಳ್ಳಿ. ಅಮ್ಮ, ಇದನ್ನ ನಿಮ್ಮ ಸಂಬಳ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಋಣನ ನಾನಾಗ್ಲಿ, ವಿಕ್ರಾಂತ್ ಆಗ್ಲಿ, ಆದ್ಯಾಗ್ಲಿ, ಧ್ರುವಾಗ್ಲಿ ಯಾರೂ ತೀರ್ಸಕ್ಕಾಗಲ್ಲ. ನಾನು ಮನ್ಸಾರೆ ಕೊಡ್ತಿದ್ದೀನಿ, ಪ್ಲೀಸ್ ಇಟ್ಕೊಳ್ಳಿ. ಪರವಾಗಿಲ್ಲ, ಋಣದ ಮಾತು ಬೇಡ ವೇದಾಂತ್ ಅವ್ರ. ಅಮ್ಮ ಪ್ಲೀಸ್. ಈಗಾಗಲೇ ಸುಹಾಸಿ ನಿಮ್ಮನ್ನ ಮಾತುಗಳು ಆಲ್ರೆಡಿ ನೋವು ಕೊಡ್ತಾರೆ. ನೀವು ಇನ್ನಷ್ಟು ನೋವು ಮಾಡಬೇಡಿ ಪ್ಲೀಸ್. ಇಲ್ಲ ವೇದಾಂತ್ ಅವ್ರೆ,
ನಾನು ಹೆಚ್ಚಿಗೆ ಇನ್ನೇನು ಮಾತಾಡಲ್ಲ. ಆದ್ರೆ ಈ ದುಡ್ಡು ನನಗ್ ಬೇಡ. ಇಷ್ಟ ದಿನ ನನ್ನನ್ನ ಮನೆಯವ್ರ ಥರ ನೋಡ್ಕೊಂಡಿದ್ದೀರ. ನನ್ನ ಜೀವನದಲ್ಲಿ ಕಳೆದಿರೋ ಖುಷಿಯಾದ ಕ್ಷಣಗಳು ಅಂದ್ರೆ ಅದು ಈ ಮನೆಯಲ್ಲಿ ನಿಮ್ಗಳ ಜೊತೆ. ಅಷ್ಟು ಸಾಕು ನನಗೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ರೂಮ್ನಲ್ಲಿ ನನ್ನ ಬಟ್ಟೆಗಳಿದೆ, ತಗೊಂಡು ಹೋಗ್ಲಾ? ಹಾ, ಖಂಡಿತ ತಗೊಂಡು ಹೋಗಿ. ವೇದಾಂತ್ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾನೆ ಅಂತ ನನಗೆ ಖಂಡಿತ ಬೇಜಾರಿಲ್ಲ. ಯಾಕೆಂದ್ರೆ ನನಗೆ ಗೊತ್ತು, ನನ್ನ ವೇದಾಂತ್ ಯಾವತ್ತೂ ತಪ್ಪು ಮಾಡಲ್ಲ. ಅವನಿವತ್ತು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾನೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇದೆ. ಅವನ ನಿರ್ಧಾರನ ನಾನು ಒಪ್ಕೋತೀನಿ. ವೇದಾಂತ್ ಚೆನ್ನಾಗಿರ್ತಾನೆ ಅಂದ್ರೆ ನಾನೇನ್ ಬೇಕಾದ್ರೂ ಮಾಡ್ತೀನಿ ಸೂರಿ. ನಿಮ್ಮನ್ನ ಹುಡುಕೋದು ನಾನು ಯಾವತ್ತಿಗೂ ನಿಲ್ಸಲ್ಲ. ನಿಮ್ಮನ್ನ ಹುಡುಕ್ತೀನಿ. ನಾವೆಲ್ಲರೂ ಮೊದಲಿನ ಹಾಗೆ ಸಂತೋಷವಾಗಿರೋಣ. ವೈದೇಹಿ, ಇದೇನೆ ಕೈಯಲ್ಲಿ ಗಂಟು ಮೂಟೆ? ಎಲ್ಲಿಗೆ ಹೋಗ್ತಾ ಇದೀಯಾ? ನಿದ್ದೆ ಕೇಳ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದೀಯಾ? ಮಾತಾಡೆ ವೈದೇಹಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಮ್ಮ. ಏನಾಯ್ತೆ ವೈದೇಹಿ? ಏನಾಯ್ತು ಹೇಳು. ಆ ಸುಹಾಸಿನಿ ಏನಾದರೂ ಅಲ್ಲ? ನನಗ್ ಗೊತ್ತು, ಇದೆಲ್ಲ ಆ ಸುಹಾಸಿನಿ ಮಾಡಿರೋ ಕೆಲಸನೇ. ಅವಳೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಅಂದಿರ್ತಾಳ್ತಾನೆ. ವೈದೇಹಿ, ಅವಳ ಮಾತಿಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಡ್ತೀಯ? ನಾನು ವೇದಾಂತು ಹತ್ರ ಮಾತಾಡ್ತೀನಿ ಕಡೆ. ಅಮ್ಮ, ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು ಸುಹಾಸಿನಿ ಅಲ್ಲ, ಮತ್ತೆ ವೇದಾಂತ್. ಏನು? ವೇದಾಂತು ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದ? ಯಾಕೆ? ಏನಕ್ಕಂತೆ? ಗೊತ್ತಿಲ್ಲಮ್ಮ. ಸ್ವಲ್ಪ ಹೊತ್ತು ಮುಂಚೆ ಅಡುಗೆ ಮನೆಗೆ ಬಂದು ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ದ. ಆಮೇಲೆ ಗೊತ್ತಾಗ್ಲಿಲ್ಲ ನನಗೆ. ಅಷ್ಟಲ್ಲಿ ಸುಹಾಸಿನಿ ಬಂದ್ಲು. ಏನು ಹೇಳ್ದೆ, ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ದಮ್ಮ.
ಇಲ್ಲ, ಆ ಸುಹಾಸಿನಿ ಏನೋ ಕಿತಾಪತಿ ಮಾಡಿದ್ದಾಳೆ, ಅದಕ್ಕೆ ವೇದಾಂತ ಆ ಥರ ಎಲ್ಲ ಹೇಳಿರೋದು. ಇವತ್ತು ನಾನು ಎಲ್ಲ ಸರಿ ಮಾಡ್ತೀನಿ. ವೇದಾಂತ ಅವರೇ, ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ, ಅಲ್ಲ ಜೀವನ ಕೊಟ್ಟಿದೆ. ಅನಿತೆಯಾಗಿ ನಾನು ಈ ಮನೆಗೆ ಬಂದೆ, ಆದರೆ ನೀವು ನನಗೆ ತಾಯಿ ಸ್ಥಾನ ಕೊಟ್ರಿ. ಹೇಳೋದಕ್ಕೆ 1000 ಇದೆ, ನೋವು, ನಲಿವು, ಸಂತೋಷ. ಹಾಗೆ ಹೇಳೋದಕ್ಕೆ ಸತ್ಯನೂ ಇದೆ ವೇದಾಂತ ಅವ್ರೆ. ಏನೂ ಇಲ್ಲ, ಹೋಗಿ ಬರ್ತೀನಿ. ತಪ್ಪು ತಿಳ್ಕೊಬೇಡಿ, ಹೋಗಿ ಬರ್ತೀನಿ ಅಂತ ಹೇಳೋದು ವಾಡಿಕೆ ಅಷ್ಟೇ. ನಾನು ಮತ್ತೆ ಹಿಂತಿರುಗಿ ಮನೆಗೆ ಬರ್ತೀನಿ ಅಂತಲ್ಲ. ಏನಾಯ್ತತ್ತೆ? ಮೊದಲು ನೀನ್ ಮನೆಗೆ ಬಾ ಅಮೂಲ್ಯ, ಆಮೇಲೆ ಎಲ್ಲ ಹೇಳ್ತೀನಿ. ಹಾ, ಅಶೋಕ್, ನಾನ್ ಮನೆಯಿಂದ ಆಚೆ ಹೋಗ್ಬೇಕಿದ್ರು ವೈಜಯಂತಮ್ಮ ಮನೆನೇ ಇದ್ರಲ್ಲ, ಈಗ ಸಡನ್ ಆಗಿ ಮನೆ ಬಿಟ್ಟು ಹೋಗುವಂತದ್ದೇನಾಯ್ತು? ಇದು ಒಳ್ಳೆ ಚಾನ್ಸ್ ಅಮೂಲ್ಯನ್ಗೆ ವೇದಾಂತೆ ವೈಜಯಂತಿನ ಮನೆಯಿಂದ ಹೊರಗಡೆ ಹಾಕಿದ್ದು ಅಂತ ಹೇಳ್ಬೇಕು. ಆಗ ಅವಳು, ವೇದಾಂತ್, ಯಾಕೆ ವೈಜಯಂತಿ ಅಮ್ಮಂದ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ ಅಂತ ಕೇಳ್ತಾಳೆ. ಆಗ ವೇದಾಂತ್ ಏನ್ ಹೇಳ್ತಾನೆ ಅಂತ ನೋಡ್ಬೇಕು. ತುಂಬಾ ದಿನ ಆಗಿದೆ ಗಂಡ ಹೆಂಡತಿ ಇಬ್ರು ಜಗಳ ಆಡಿ, ಈಗ ಚೆನ್ನಾಗಿರುತ್ತೆ. ಅಪ್ಪ ನಾನು ವೇದಾಂತ್ ಅವ್ರು ಹೇಳಿದ್ರಲ್ಲ, ನೀನು ಬಲವಂತ ಮಾಡಿದ್ರೆ ಅವ್ರು ಬರಲ್ಲ ಅಂತ. ನಾನು ಅಪ್ಪಾಜಿ ಹತ್ರ ಮಾತಾಡಲೇಬೇಕು. ನಾನು ಒಳಗೆ ಹೋಗ್ತೀನಿ. ಚಿಕ್ಕ ಮಕ್ಕಳ ಥರ ಹಠ ಮಾಡಬಾರ್ದು ವೇದಾಂತ್. ಅವರೇ ಹೇಳಿದ್ರಲ್ಲ, ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ಹೇಳಿ ಕಳಿಸ್ತೀನಿ ಅಂತ. ಪ್ಲೀಸ್, ನೀನೀಗ ಹೊಡ್ಬೋದು.
ಸದ್ಯ ಕೇಟ್ರಿಂಗ್ ಬಿಟ್ಬಿಟ್ಟಿದ್ದೀನಿ. ಏನು ತರಕಾರಿ ಬೆಲೆ ಗಗನಕ್ಕೆ ಬಿಟ್ಬಿಟ್ಟಿದೆ. ಒಂದು ವೇಳೆ ನಾನೇನಾದ್ರೂ ಈಗ ಅಡುಗೆ ಕೆಲಸ ಮಾಡಿದ್ದಿದ್ರೆ ಅಷ್ಟೇ, ಒಂಚೂರು ಲಾಭ ನೋಡೋಕೆ ಆಗ್ತಾನೇ ಇರಲಿಲ್ಲ. ಇವರು ವೈಜಯಂತಿ ಅವರಲ್ವಾ? ಅದೇ ವೇದಾಂತ್ ಮನೇಲಿದ್ದವರು. ಇಲ್ಲೇನು ಮಾಡ್ತಿದ್ದಾರೆ? ಇಲ್ಲೇನು ಮಾಡ್ತಿದ್ದೀರಾ? ಊರಿಗೆ ಹೊರಟ್ರಾ? ಹೌದು. ಯಾವ ಊರು ನಿಮ್ಮದು? ಯಾಕೆ ವೈಜಯಂತಿ ಅವರೇ, ನಿಮ್ಮೂರು ನಿಮಗೆ ಗೊತ್ತಿಲ್ವಾ? ನಾನು ವೇದಾಂತ್ ಅವ್ರ ಮನೇಲಿ ಕೆಲಸ ಬಿಟ್ಟೆ ಪರಿಮಳ ಅವರೇ. ಹೌದಾ? ಅಂಥದ್ದೇನಾಯ್ತು? ಏನೂ ಇಲ್ಲ ಬಿಡಿ. ಸರಿ, ಎಲ್ಲೇನು ಮಾಡ್ತಿದ್ದೀರಾ? ಅದು ಇಲ್ಲೇ ಹತ್ತಿರದಲ್ಲಿ ನಮ್ಮ ಸಂಬಂಧಿಕರ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲಿ? ಅದು ಇಲ್ಲೇ ಎಲ್ಲೋ. ಸರಿ, ಹಾಗಿದ್ರೆ ಅಲ್ಲಿ ನಾನು ನಿಮ್ಮನ್ನು ಬಿಟ್ಬಿಟ್ಟು ನಾನು ಹಾಗೆ ಹೋಗ್ತೀನಿ. ಬನ್ನಿ. ಬೇಡ ಪರಿಮಳ ಅವರೇ, ನಾನು ಹೋಗ್ತೀನಿ, ಇಲ್ಲೇ ಹತ್ತಿರದಲ್ಲೇ ಇದೆ. ಇರಿ, ನಾನು ಅಮ್ಮಗೊಂದು ಫೋನ್ ಮಾಡಿ ಏನಾಯ್ತು, ನೀವು ಮನೆಯಿಂದ ಯಾಕೆ ಬಂದಿದ್ದೀರಿ ಅಂತ ಕೇಳ್ತೀನಿ. ಬೇಡ ಪರಿಮಳ ಅವರೇ, ಅಮ್ಮಕ್ಕೆ ಫೋನ್ ಮಾಡಬೇಡಿ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಅಮೂಲ್ಯ ಅವ್ರಿಗೆ ಫೋನ್ ಮಾಡೋದು ಬೇಡ ಪಾಪ ಅಂತ ಹೇಳಿದೆ ಅಷ್ಟೇ. ಸರಿ, ನಾನು ಫೋನ್ ಮಾಡಲ್ಲ. ಆದರೆ ನಾನು ಬೇರೆಯವಳೇನಲ್ವಲ್ಲ, ಅದೇನಿದೆ ನನ್ನ ಹತ್ರ ಹೇಳ್ಕೊಳ್ಳಿ. ಹ್ಯಾಪಿ ರಕ್ಷಾಬಂಧನ್. ನಂದು ಆರತಿ ಆಯ್ತು. ಹ್ಯಾಪಿ ರಕ್ಷಾಬಂಧನ. ನನಗೆ ಬೇಡ ಅಣ್ಣ. ನಾನು ಈ ಸತಿ ರಕ್ಷಾಬಂಧನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಅದಕ್ಕೆ ಗಿಫ್ಟ್ ಬೇಡ. ಓ, ಬೈತೈಂತಿನ ಮನೆ ಬಿಟ್ಟು ಹೋಗೋ ಅಂದಿದ್ದಕ್ಕ? ಹ್ಞೂ ಅಜ್ಜಿ, ಪಾಪ ವೈಜಯಂತಿ ಅಮ್ಮ ವೇದಾಂತ್ನ ಸ್ವಂತ ಮಗನ್ ತರ ನೋಡ್ಕೋತಾ ಇದ್ರು. ಆ ವೇದಾಂತ್ ಯಾಕಾದ್ರೂ ಹಿಂಗ್ ಮಾಡಿದ್ಲು? ಸ್ವಂತ ತಾಯಿ ತರ ಅಲ್ಲಮ್ಮ, ಸ್ವಂತ ತಾಯಿನೇ. ಅಜ್ಜಿ, ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟಾ? ಅಜ್ಜಿ, ನಿನ್ನೆ ಕೇಳ್ತಿರೋದು. ಏನು ಸಪೋರ್ಟ್ ಮಾಡ್ಬೇಕಮ್ಮ? ವೇದಾಂತು ವೈಜಯಂತಿ ಅಮ್ಮನ ಮನೆ ಬಿಟ್ಟು ಯಾಕೆ ಕಳಿಸ್ತಾ? ಅವನಾಗ ಅವನೇ ಹೋಗಿ ವೈಜಯಂತಿ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಡ್ ಬರೋವರೆಗೂ ನಾನು ಈ ರೂಮ್ ಬಿಟ್ಟು ಹೋಗಲ್ಲ. ನಾನು ಮಾಡ್ತಿರೋ ಶಪಥ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ಅಣ್ಣ ಮಾಡಿ ಸ್ವಲ್ಪನೂ ಸರಿ ಇಲ್ಲ. ನನಗೆ ತುಂಬಾ ಕೋಪ ಬರ್ತಾ ಇದೆ. ಅಮ್ಮೋ, ಅಣ್ಣ ಯಾಕೋ ಹಿಂದೂ ಮುಂದೆ ನೋಡಿದೆ ಅಮ್ಮನ ಆಚೆ ಆಗ್ದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ವಿಷಯದಲ್ಲಿ ನನ್ನ ಸಪೋರ್ಟ್ ಕೂಡ ನಿನಗೇನೆ. ಕರೆಕ್ಟ್ ಅಲ್ವಾ ಅದಕ್ಕೆ? ಬರ್ರಿ, ಅವ್ನು ಬರ್ದೆ ಎಲ್ಲಿಗೆ ಹೋಗ್ತಾನೆ? ಅಜ್ಜಿ, ನಿಮ್ಮ ಮೊಮ್ಮಗ ಬಂದ ಅನ್ಸತ್ತೆ. ಅಮ್ಮೋ, ನಮ್ಗೆ ಅಣ್ಣನ ಮೇಲೆ ಕೋಪ ಇನ್ನೂ ಹಾಗೇ ಇದೆ. ಹೇಗೆ ತೋರಿಸ್ಕೊಳ್ಳೋದು? ಹೌದಲ್ವಾ?
ಏನ್ ಮಾಡಿದೋ ಹಾ ಅದಕ್ಕೆ ಹೀಗ್ ಮಾಡಿದ್ರೆ ಹೇಗೆ? ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂರೋಣ, ಹೋರಾಟ ಮಾಡೋಣ. ಆದ್ರೂ ಅಮ್ಮು ಇವ್ ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸ್ತಾ ಇಲ್ಲ? ಅದಕ್ಕೆ ಡ್ರಿಂಕ್ಸ್ ರೇಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಈ ಕುಡುಕ್ರ ಸಂಘದ ಅಧ್ಯಕ್ಷ ಅದೇ ಗುಡಿ ಬಂಡೆ ಇದಾನಲ್ಲ, ಅವ್ನ್ ಕುಡಿದೇ ಇದಾನ, ಕುಡಿತಾನೆ ತಾನೆ. ಹಂಗೇನೆ ಈ ಪ್ರತಿಭಟನೆನೂ ಅಷ್ಟೇ. ಪ್ರತಿಭಟನೆ ಅಂದ್ರೆ ಪ್ರತಿಭಟನೆ, ಹೋರಾಟ ಅಂದ್ರೆ ಹೋರಾಟ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಅದ್ರಲ್ಲೂ ಈ ವೇದನ್ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದಕ್ಕೆ ಹೌದಮ್ಮ, ನೀ ಹೇಳಿದ್ದು ಕರೆಕ್ಟು. ವೇದಾಂತ ಮಾಡಿದ್ದು ತಪ್ಪು. ವೈದ್ಯಕ್ಕೆ ಮತ್ತೆ ವಾಪಸ್ ಮನೆಗೆ ಬರಬೇಕು. ಸರಿ ಅಮ್ಮು, ಇವಾಗ ಏನಂತ ಕೂಗ್ಬೇಕು? ಧಿಕ್ಕಾರ ಧಿಕ್ಕಾರ, ವೇದಾಂತ ಅಷ್ಟಕ್ಕೆ ಧಿಕ್ಕಾರ. ಚೆನ್ನಾಗಿಲ್ಲ ಕಣೆ ಇದು. ಚೆನ್ನಾಗಿಲ್ಲ ಅಂದ್ರೆ ಅಮ್ಮು ಯಾಕೋ ಕಿಕ್ ಬರ್ತಾ ಇಲ್ಲ ಕಣೆ. ಈ ನಮ್ಮ ಡೈರೆಕ್ಟರ್ ಉಪೇಂದ್ರ ಅವ್ರು ಹೇಳ್ದಂಗೆ ಕಿಕ್ಬೇಕು ಅದನ್ನೇ ಹೋಗ್ಬೇಕಂದ್ರೆ ಕೂಗ್ಬೇಕಷ್ಟೇ. ಧಿಕ್ಕಾರ ಹಾಕಿ ಅಷ್ಟೇ. ಧಿಕ್ಕಾರ ಧಿಕ್ಕಾರ, ವೇದಾಂತ ವಸಿಷ್ಠಂಗೆ ಧಿಕ್ಕಾರ. ಹಾ, ಧಿಕ್ಕಾರ ಧಿಕ್ಕಾರ, ವೇದಾಂತಗೆ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ, ಹೋರಾಟ ಹೋರಾಟ, ಗೆಲ್ಲೋವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಮೇಡಮ್ ಎಲ್ಲಾರ್ಗೂ ನಮಸ್ಕಾರ. ರೌಡಿ ಮೇಡಮ್, ಇಲ್ಲಿ ಬಿರಿಯಾನಿ ಎಣ್ಣೆ ಏನ್ ಸಿಗುತ್ತೆ? ತೆಗುದ್ ಕುತ್ತ ಅಂದ್ರೆ ಗುಬ್ಲಾಳಕ್ ಸೇರ್ಕೊಂಡ್ಬಿಡ್ಬೇಕು. ಗೋವಿಂದ ಸ್ವಾಮಿ, ಇಲ್ಲೇನು ಡ್ರಿಂಕ್ಸ್ ಬಿರಿಯಾನಿ ಮಾರೋದಕ್ಕೆ ತಾತಪ್ಪನ ಛತ್ರ ಕೆಟ್ಟೋಯ್ತಾ? ನಾವು ವೇದಾಂತ್ ವಿರುದ್ಧ ಪ್ರತಿಭಟನೆ ಮಾಡ್ತಿದೀವಿ, ನೀವ್ ನಮಗೆ ಸಾಥ್ ಕೊಡ್ಬೇಕು. ನಿಮ್ ಕೊನೆ ಆಸೆ ಏನಂತ ಹೇಳ್ಬಿಡಿ. ನೀವೆಲ್ರೂ ಲಾಯಕ್ಕಿಲ್ಲ. ಪ್ಲೀಸ್ ಅಣ್ಣ, ನಮ್ಗೇನು ಮಾಡ್ಬಿಡಿ ಅಣ್ಣ. ನಿಮ್ಮ ಹತ್ರ ತುಂಬಾ ವರ್ಷಗಳಿಂದ ಇದೀವಲ್ಲ ಅಣ್ಣ. ನಾನು ಅದನ್ನೇ ಹೇಳ್ತಾ ಇರೋದು. ಎಷ್ಟು ವರ್ಷದಿಂದ ನನ್ನ ಜೊತೆ ಇದ್ದೀರಾ, ಆದ್ರೆ ಏನ್ ಪ್ರಯೋಜನ ಹೇಳಿ? ನನ್ ತಮ್ಮನ್ ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ. ಹುಡುಕ್ತಿದ್ದೀನಿ ಅಂತ ಸುಮ್ನೆ ಕತೆ ಹೇಳ್ತಾ ಇದ್ದೀರಾ. ನೀವೆಲ್ರೂ ಸುಮ್ನೆ ವೇಸ್ಟು, ಕೆಲ್ಸಕ್ ಬರಲ್ಲ. ನೀವು ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು, ನೀವೆಲ್ರನ್ನ ಸುಮ್ನೆ ಬಿಡಲ್ಲ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಇಲ್ಲೇ. ಅಣ್ಣ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ ಅಣ್ಣ. ಅಣ್ಣ ಒಂದ್ ನಿಮಿಷ ಇರಿ. ಇದು ತೇಜಸ್ದೆ. ನಾನೇ ಅವನಿಗೆ ಗಿಫ್ಟ್ ಮಾಡಿದ್ದೆ. ಎಲ್ಲಿ ಸಿಕ್ತಿದ್ದು? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಸಿಕ್ತಿದ್ದು? ಅಣ್ಣ, ಇದು ಮಾಮೂಲಿ ನಮ್ಮ ಸೇಟು ಅಂಗಡಿಯಲ್ಲಿ ಸಿಕ್ತಾನ ಅಣ್ಣ. ಇದನ್ನ ತಗೊಂಡು ಒಬ್ಬ ಸೇಟ್ ಅಂಗಡಿಗೆ ಬಂದಿದ್ದಾನ. ನನಗೆ ಯಾಕೋ ಡೌಟ್ ಬಂತು. ಅವ್ನು ಫಾಲೋ ಮಾಡ್ಕೊಂಡು ಹೋದೆ ಅಣ್ಣ. 4 ಬಾರಿಸಿದೆ ಅಣ್ಣ. ಅವ್ನು ಸತ್ಯ ಹೇಳ್ದಾನ. ಏನ್ ಹೇಳ್ದ ಅವನು? ಅಣ್ಣ, ಈ ಚೈನು ಸಿಟಿ ಆಚೆ ಫಾರೆಸ್ಟ್ ಇದೆ ಅಲ್ಲ, ಅಲ್ಲಿ ಸಿಕ್ತಂತಾನ ಇದು. ಅಷ್ಟೇ ವೈಜಯಂತಿ ಅವ್ರನ್ನ ನೋಡು.
ನಮ್ಮ ಸ್ವಂತ ಮೊಮ್ಮಗು ಅನ್ನೋ ಥರ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಅಲ್ಲ? ಹೌದಮ್ಮ, ಅವ್ರು ಯಾವತ್ತೂ ತನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಅಂತ ಭೇದ ಭಾವ ಮಾಡಿದ್ದು ನಾನು ನೋಡೇ ಇಲ್ಲ. ಅವ್ರಿಗೆ ವೇದಾಂತ್ ಭಾವ ಆಗ್ಲಿ, ವಿಕ್ಕಿ ಅವರಾಗ್ಲಿ, ಧ್ರುವ ಅವರಾಗ್ಲಿ, ಆದ್ಯ ಅತ್ಗೆ ಯಾರೇ ಆಗಿರ್ಲಿ ಎಲ್ರಿಗೂ ತನ್ನ ಸ್ವಂತ ಮಕ್ಕಳಾಗಿ ಪ್ರೀತಿ ಕೊಟ್ಟಿದ್ದಾರೆ. ಆರ್ತಿ, ಇವ್ರನ್ನ ನೋಡ್ತಿದ್ರೆ ಮನೆ ಕೆಲ್ಸಕ್ಕೆ ಬಂದವರು ಅಂತ ಅನ್ಸೋದೇ ಇಲ್ಲಪ್ಪ. ಹೌದಮ್ಮ, ನಾನು ನಮ್ಮನೇಲಿದ್ದಾಗ್ಲೂ ಅಷ್ಟೆ. ವೈಜಯಂತಿ ಅಮ್ಮ ಕೆಲ್ಸದವರು ಅಂತ ನಮ್ಗೆ ಅನಿಸ್ತಾನೆ ಇರ್ಲಿಲ್ಲ. ವಿಕ್ಕಿ ಅವ್ರಿಗಂತೂ ವೈಜಯಂತಿ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಅವರು ಮನೆಗ್ ಬಂದಾಗ್ಲೆಲ್ಲ ವೈಜಯಂತಿ ಅಮ್ಮನ ಹತ್ರನೇ ಮಾತಾಡ್ಬೇಕು, ಅವ್ರ ಹತ್ರನೇ ಬೇಜಾರಾದಾಗ್ಲೆಲ್ಲ ಎಲ್ಲ ಹೇಳ್ಕೋಬೇಕು ಅಂತ ಹೇಳ್ತಿದ್ರು. ವೈಜಯಂತಿ ಅಮ್ಮಂಗೂ ಅಷ್ಟೆ, ವಿಕ್ಕಿ ಅವ್ರಂದ್ರೆ ತುಂಬಾನೇ ಇಷ್ಟ. ಅವರು ಕೈ ತುತ್ತು ಕೊಟ್ಟಾಗ್ಲೆಲ್ಲ ವಿಕ್ಕಿ ಅವ್ರಿಗೆ ಒಂದು ಜಾಸ್ತಿನೇ ಕೊಡ್ತಾ ಇದ್ರು. ಅವರು ಪ್ರೀತಿ ತೋರಿಸ್ದಾಗ್ಲೆಲ್ಲ ವಿಕ್ಕಿ ಅವ್ರಿಗೆ ಒಂದ್ ಕೈ ಜಾಸ್ತಿನೇ ಪ್ರೀತಿ ತೋರಿಸ್ತಾ ಇದ್ರು. ವೈಜಯಂತಿ ಅಮ್ಮನೂ ಅಷ್ಟೆ, ವಿಕ್ಕಿ ಅವರು ಊಟ ಸರಿಗ್ ಮಾಡಿದ್ರ, ತಿಂಡಿ ಟೈಮಿಗೆ ಸರಿಗ್ ತಿಂತಿದಾರಾ, ಅಥವಾ ರಾತ್ರಿ ಇಡೀ ಕೆಲಸ ಮಾಡಿದ್ರೆ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಹೇಳು ಅಂತೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು. ವೈಜಯಂತಿ ಅಮ್ಮಂಗೆ ವಿಕ್ಕಿ ಅವ್ರಂದ್ರೆ ಪ್ರಾಣ ಅಮ್ಮ. ದಿನದಲ್ಲಿ 100 ಸತಿ ಆದ್ರೂ ವಿಕ್ಕಿ ಅವರು ವಿಕ್ಕಿ ಅವರು ವಿಕ್ಕಿ ಅವರು ಅಂತೆಲ್ಲ ಹೇಳೋರು. ಆದ್ರೆ ಈಗ ಅದೆಲ್ಲ ಹಠ ಮಾಡ್ತಿಲ್ಲ ವೇದಾಂತ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ವೈಜಯಂತಿ ಅಮ್ಮ ಈ ಮನೇಲಿದ್ರೆ ನಿನ್ಗೇನ್ ಪ್ರಾಬ್ಲಮ್ಮು? ಪಾಪ ಅವ್ರನ್ನ ಅವ್ರ ಮಕ್ಕಳೇ ಮನೆಯಿಂದ ಆಚೆ ಹಾಕಿದ್ರು, ಅದು ನಿನಗೂ ಗೊತ್ತು. ಅದಕ್ಕೆ ಅವ್ರು ನಿನ್ನ ಸ್ವಂತ ಮಗನ್ ತರ ನೋಡ್ತಿದ್ರು. ಈಗ ನೀನ್ ಈಗ ಮಾಡ್ತಿರೋದು ಅವ್ರಿಗೆ ದ್ರೋಹ ಮಾಡ್ದಂಗಲ್ವಾ? ಯೋಚನೆ ಮಾಡು. ನನ್ನ ಮಾತು ಕೇಳು. ವೇದಾಂತ್, ಏನಾಯ್ತು? ಯಾಕಿಬ್ರು ಹೀಗೆ ಜಗಳ ಆಡ್ತಾ ಇದ್ದೀರಾ? ಅದು ಯಾರೋ 3ನೇವ್ರಿಗೋಸ್ಕರ. ನೀವಿಬ್ರು ಇಷ್ಟಪಟ್ಟು ಮದ್ವೆ ಆದವ್ರು ಹೀಗೆಲ್ಲ ಜಗಳ ಮಾಡ್ಕೋತಾರ? ಡೋರ್ ಓಪನ್ ಮಾಡು. ನನಗೆ ಗೊತ್ತು ಸಂಸಾರದಲ್ಲಿ ಜಗಳ ಕಾಮನ್ ಅಂತ. ಆದ್ರೂ ನಿನ್ನ ರೂಮಿಂದ ನಿನ್ನನ್ನೇ ಹೊರಗಡೆ ಹಾಕಿದ್ರಳಲ್ಲ, ಅದಕ್ಕೆ ಹೇಳೋದು ಮದುವೆ ಆಗ್ಬೇಕಾದ್ರೆ ಇವರೇ ಕರೆಕ್ಟ್ ಪಾರ್ಟ್ನರ್ ಅಂತ ಅನ್ಸುತ್ತಂತೆ. ಆದ್ರೆ ಮದುವೆ ಆದ್ಮೇಲೆ ಸರ್ಕಮ್ಸ್ಟಾನ್ಸಸ್ ಇಂದಾನೆ ಗೊತ್ತಾಗೋದು ಕರೆಕ್ಟ್ ಪಾರ್ಟ್ನರ್ ಅಲ್ಲ ಅಂತ. ಈ ಲವ್ ಮ್ಯಾರೇಜ್ ಪ್ರಾಬ್ಲಮ್ಮೇ ಇದು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಹೇಳ್ತಾರೆ ವೇದಾಂತ್. ಅಷ್ಟರಲ್ಲಿ ಎಲ್ಲಾ ಜಗಳನು ಸಾಲ್ವ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಒಂದೊಂದ್ ಸಾಸಿ ಜಗಳ ಎಲ್ಲೆಲ್ಲೋ ಹೋಗ್ಬಿಟ್ಟತ್ತೆ. ನಮ್ಮ ಜಗಳಕ್ಕೆ ಪೆಟ್ರೋಲ್ ಸುರಿಯೋದಕ್ಕೆ ಬಂದಿದೆ ಈ ಅಮ್ಮ. ನನ್ನ ವೇದಾಂತ್ ಮಧ್ಯೆ 1000 ಇರ್ಬೋದು, ಆದ್ರೆ ನಾವ್ ಯಾವತ್ತೂ ಬೇರೆ ಬೇರೆ ಅಲ್ಲ. ನಮ್ಮ ನಡುವೆ ನಿಂಬೆ ಹಣ್ಣು ಹಿಂಡೋದಕ್ಕೆ ಬರ್ತೀರಾ? ಬಿಡಿ, ಮಾಡ್ತೇನೆ. ವೇದಾಂತ್, ನೀನ್ ಸೀರಿಯಸ್ ಆಗಿ ಅನ್ಕೊಂಡ? ನಾನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ, ಪ್ರ್ಯಾಂಕ್ ಮಾಡ್ತಾ ಇದ್ದೆ. ಸ್ವಲ್ಪ ಸೀರಿಯಸ್ ಆಗಿರೋದು ಕಲ್ತ್ಕೊ.